ಹೋಟೆಲ್ ರೆಸ್ಟೋರೆಂಟ್ಗೆ ಗ್ಯಾಸ್ ಟ್ರಬಲ್ ಎದುರಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಮತ್ತಷ್ಟು ಹೋಟೆಲ್ಗಳ ಬಾಗಿಲು ಬಂದ್ ಆಗುತ್ತೆ. ಕಾಮಾಕ್ಷಿ ಪಾಳ್ಯದ ನ್ಯೂ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ಬಂದ್ ಆಗಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗದೆ 3 ದಿನದಿಂದ ಹೋಟೆಲ್ ಕ್ಲೋಸ್ ಆಗಿದೆ. ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ಬಂದ ಗ್ರಾಹಕರು ವಾಪಸ್ ಹೋಗಿದ್ದಾರೆ. ಸಿಲಿಂಡರ್ ಬರೋ ತನಕ ಹೋಟೆಲ್ ಕ್ಲೋಸ್ ಅಂತ ಹೋಟೆಲ್ನ ಮಾಲೀಕರು ಹೇಳ್ತಾರೆ. ಬಹುತೇಕ ಹೋಟೆಲ್ಗಳು ದಿನ ಕಳೆದಂತೆ ಕ್ಲೋಸ್ ಆಗ್ತಾನೆ ಇದೆ. ಯಾಕಂದ್ರೆ ಸಿಲಿಂಡರ್ನ ಕೊರತೆ. ಕಮರ್ಷಿಯಲ್ ಸಿಲಿಂಡರ್ಗಳಂತೂ ಸಿಗ್ತಾನೆ ಇಲ್ಲ, ಸಪ್ಲೈಯೇ ಇಲ್ಲ. ಯಾಕಂದ್ರೆ ಮೊದಲ ಪ್ರಿಫರೆನ್ಸ್ ಗೃಹ ಬಳಕೆ ಸಿಲಿಂಡರ್ಗೆ ಕೊಡಬೇಕಾಗತ್ತೆ. ಅದರ ಜೊತೆಗೆ ಪ್ರಮುಖವಾಗಿ ಹಾಸ್ಪಿಟಲ್ಗಳಲ್ಲಿ, ಶಾಲೆಗಳಲ್ಲಿ ಸಿಲಿಂಡರ್ ಪೂರೈಕೆ ಆಗಬೇಕಾಗಿದೆ. ಹಾಗಾಗಿ ಹೋಟೆಲ್ಗಳಿಗೆ ಸದ್ಯಕ್ಕೆ ಸಿಲಿಂಡರ್ ಇಲ್ಲ ಅಂತ ಈಗಾಗಲೇ ಸರ್ಕಾರ ಕೂಡ ಕೇಳಿರೋದ್ರಿಂದ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಗದ ಹಿನ್ನೆಲೆ ನಗರದ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿರುವಂಥದ್ದು. ನಾವೀಗ ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ಏನಿದೆ ಆ ಹೋಟೆಲ್ ಮುಂಭಾಗದಲ್ಲಿದ್ವಿ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು 3 ದಿನಗಳಿಂದ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಗದ ಹಿನ್ನೆಲೆ ಈ ನ್ಯೂ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ಇದು ಮುಖ್ಯ ರಸ್ತೆಗೆ ಅಂಟಿಕೊಂಡಿರುವಂತೆ ಇರೋದ್ರಿಂದ ಹೆಚ್ಚಿನ ಗ್ರಾಹಕರು ಇಲ್ಲಿಗೆ ಊಟ ತಿಂಡಿ ಸವಿಯಲು ಬರ್ತಾ ಇದ್ರು. ಆದರೆ ಕಮರ್ಷಿಯಲ್ ಗ್ಯಾಸ್ನ ಪೂರೈಕೆಯಲ್ಲಿ ಸ್ಥಗಿತಗೊಂಡ ಹಿನ್ನೆಲೆ 3 ದಿನಗಳಿಂದ ಈ ಹೋಟೆಲ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಇದೀಗ ಈ ಊಟವನ್ನು ಮತ್ತು ತಿಂಡಿ ಮಾಡಲು ಬರ್ತಿರುವಂತಹ ಗ್ರಾಹಕರಿಗೆ ಒಂದು ರೀತಿಯ ಸಮಸ್ಯೆ ಕೂಡ ಉಂಟಾಗಿರುವಂಥದ್ದು. ಗ್ಯಾಸ್ ಸಮಸ್ಯೆ ಮುಂದುವರೆದಿದ್ದೆ, ಅದರಲ್ಲಿ ಇನ್ನೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಈ ಸಮಸ್ಯೆ ಮುಂದುವರಿಯುವ ಸಮಸ್ಯೆ ಕೂಡ ಈಗ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.